ಅದು ಪುರಾತನ ಕಾಲದ ಐತಿಹಾಸಿಕ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರೆ ದೋಷ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ. ಆದರೆ ಆ ದೇವಸ್ಥಾನಕ್ಕೆ ದೋಖಾ ಮಾಡಿ ಜೈಲು ಪಾಲಾಗಿದ್ದ ಮಾಜಿ ರೌಡಿ ಶೀಟರ್ ಅನ್ನೋ ದೋಷಾರೋಪಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಸರ್ಕಾರ ಹೊರಟಿರೋದು ವಿವಾದಕ್ಕೆ ಕಾರಣ ಆಗಿಬಿಟ್ಟಿದೆ. ಈಗ ನಮ್ಮ ಕರ್ನಾಟಕದ ನಂಬರ್ 1 ದೇವಸ್ಥಾನವಾದ ಸಹಸ್ರಾರು ಲಕ್ಷಾಂತರ ಕೋಟ್ಯಂತರ ಭಕ್ತರನ್ನು ಹೊಂದಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ್ದೇನೆ. ಹರೀಶ್ ಇಂಜಾಡಿ ಹಿಂದೆ ದೇವಸ್ಥಾನಕ್ಕೆ ನಕಲಿ ಚೆಕ್ ನೀಡಿ ಹಣ್ಣು ಕಾಯಿ ಟೆಂಡರ್ ಮಾಡಿ ದೇವಸ್ಥಾನಕ್ಕೆ ವಂಚನೆ ಮಾಡಿ ಜೈಲು ಪಾಲಾಗಿದ್ರು. ಹೀಗಾಗಿ ಹರೀಶ್ಗೆ ಸದಸ್ಯ ಸ್ಥಾನ ನೀಡಲು ಸುಬ್ರಹ್ಮಣ್ಯ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರ ಸಹ ಬರೆದಿದ್ರು. ಆದರೂ ಸರ್ಕಾರ ಮುಜರಾಯಿ ಇಲಾಖೆಯಿಂದ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಪಟ್ಟಿ ಪ್ರಕಟಿಸಿದೆ. ಹೀಗಾಗಿ ಗ್ರಾಮಸ್ಥರು ಹಾಗೂ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಮಾಜಿ ರೌಡಿ ಶೀಟರ್ ಆಯ್ಕೆಗೆ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನಾನು ಶಿಫಾರಸು ಪತ್ರ ನೀಡಿಲ್ಲ ಅಂತ ತೇಪೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ನೋಡಿ, ಅದೇನೋ ಚುನಾವಣೆ ಮಾಡ್ಕೊಂಡು ಮಾಡಿದ್ದಾರೆ, ಅದು ಗೊತ್ತಿಲ್ಲ. ಆದರೂ ಕೂಡ ಮುಂದೆ ಏನು ಮಾಡಬೇಕು ನಾನು ನೋಡ್ತೀನಿ. ಇಲ್ಲ, ನಾವು ಯಾವ ಶಿಫಾರಸು ಪತ್ರ ಯಾರಿಗೂ ಕೊಟ್ಟಿಲ್ಲ. ನಾವು ಶಿಫಾರಸು ಪತ್ರ ಯಾರಿಗೂ ಕೊಟ್ಟಿಲ್ಲ. ಆದರೆ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ. ಅಲ್ಲಿ ಸ್ಥಳೀಯ ಮುಖಂಡರುಗಳೆಲ್ಲ ಅಭಿಪ್ರಾಯದ ಮೇರೆಗೆ ಸ್ಥಳೀಯ ಜನರ ಅಭಿಪ್ರಾಯದ ಮೇರೆಗೆ ಅಲ್ಲಿ ಶಿಫಾರಸು ಆಗಿರುವಂಥದ್ದು ಅವ್ರುಗಳಾಗಿ ಸೆಲೆಕ್ಷನ್ ಆಗಿರ್ತದೆ. ಈಗ ಮುಂದೆ ಏನು ಮಾಡಬೇಕು, ನಾನು ಈ ಥರ ಆಗಿರೋದ್ರಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ದರಿಂದ ಇದ್ರ ಬಗ್ಗೆ ನಾನು ನಮ್ಮ ಮುಜರಾಯಿ ಸಚಿವರ ಜೊತೆ ಕೂಡ ಮಾತನಾಡ್ತೀನಿ. ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ರೌಡಿ ಶೀಟರ್ ಅಂತ ಸುಹಾಸ್ನನ್ನ ಕಾಂಗ್ರೆಸ್ ನಾಯಕರು ಬಿಂಬಿಸಿದ್ರು. ಇದಕ್ಕೆ ಬಿಜೆಪಿ ಕೌಂಟರ್ ಆಗಿ ಕುಕ್ಕೆ ದೇವಸ್ಥಾನಕ್ಕೆ ರೌಡಿ ಭಾಗ್ಯ ಅಂತ ಅಭಿಯಾನ ಶುರು ಮಾಡಿದೆ. ಅಲ್ಲದೆ ಗ್ರಾಮಸ್ಥರು ದೇವಸ್ಥಾನದ ಆಡಳಿತ ಮಂಡಳಿ ವಿರೋಧ ಮಾಡಿದ ಬಳಿಕವೂ ಸಚಿವರು ಮಾಜಿ ರೌಡಿ ಶೀಟರ್ಗೆ ಪಟ್ಟ ಕಟ್ಟಿರೋದು ಈಗ ವಿವಾದಕ್ಕೆ ಕಾರಣವಾಗಿದೆ. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.